ಅಂತಲ್ಲ, ಆ ಭಗವತಿಯ ತಾಯಿ ಸರ್ವಯಂತ್ರಾತ್ಮಕೆ, ಸರ್ವಜನ ರಕ್ಷಕೆ, ಸರ್ವಾತ್ಮಿಕೆ. ಅದು ಈ ತಾಯಿಯಲ್ಲಿ ನಾನು ಕಂಡೆ. ಅದಕ್ಕಿಂತ ಅನೇಕ ನಾನು ಯಾತ್ರಾಶ್ರಮ ಮಾಡಿದ್ದೇನೆ, ಅಲ್ಪ ಇರ್ಬೋದು, ಅದು ಸತ್ಯದಲ್ಲಿ ಆ ಎಲ್ಲ ಶಕ್ತಿಗಳ ಕ್ರೋಢೀಕರಣ ಆಗಿದೆ. ಹೇಳಿದ್ದೇನೆ ದೃಷ್ಟಾಂತ. ಇದು ಶಕ್ತಿ ದೇವತೆ. ಈ ಭೂಮಿಯನ್ನು ಯಾರು ತಂದಿಟ್ಟರು? ನಮ್ಮಪ್ಪ ತಂದಿಟ್ನ. ಆ ಸೂರ್ಯನನ್ನು ಯಾರು ತಂದಿಟ್ಟರು? ನಮ್ಮಪ್ಪ ತಂದಿಟ್ನ. ಹೀಗೆ ಪ್ರಕೃತಿ ಪುರುಷನ್ ಛಂದ ಅಂತ ಆ ತಾಯಿ ಇಲ್ಲಿ ನೆನೆಸಿದ್ದಾರೆ. ಸರ್ವಶಕ್ತಿ ಸಮನ್ವಯವಾಗಿದ್ದಾರೆ. ನಿತ್ಯ ಬಂದು ಆಕೆಯನ್ನು ಪೂಜೆ ಮಾಡ್ರಪ್ಪ. ನಮ್ಮ ದೃಷ್ಟಾಂತಗಳು ಪೂಜೆ ಮಾಡಿದರೆ ಏನೇನು ಫಲ ಸಿಗುತ್ತೆ, ಅವರವರ ಫಲ ಸಿಗುತ್ತೆ. ನಾನು ನಮಗೆ ಬೇಕಾದ್ದನ್ನು ಬೇಡ್ಕೊಂಡೆ ತಾಯಿ ನೆರವೇರಿಸ್ಬೋದು. ನೀವು ನಿಮಗೆ ಬೇಕಾದಂಥದ್ದನ್ನು ಬೇಡ್ಕೊಂಡು ತಾಯಿ ನೆರವೇರಿಸ್ತಾರೆ. ದೇವಸ್ಥಾನ ಹಿಡಿಬೇಕು ಅನಿಸಿದಾಗ ಭಾರಿ ಹಳೆಯದಾಗಿತ್ತು, ಚಿಕ್ಕದಾಗಿತ್ತು. ನನ್ನಲ್ಲಿ ಎಲ್ಲ ಒಂದು ಕಡೆ ನೋವಿತ್ತು. ಯಾಕೆಂದರೆ ಧರ್ಮಸ್ಥಳ, ತಿರುಪತಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದ್ವಿ. ನಮ್ಮ ದೇವಸ್ಥಾನ ಎಷ್ಟು ಚಿಕ್ಕದಾಗೈತಲ್ಲ, ಈಗಲಾಗಲೂ ಬಿದ್ದೋಗಂಗೆ ಐತಲ್ಲ, ಬಿದ್ದೋದ್ರೆ ಒಂದು ಮರ್ಯಾದೆ ಪ್ರಶ್ನೆ ಓದ್ತದಲ್ಲ ಅನ್ನೋ ಒಂದು ನೋವಿತ್ತು. ಆ ಒಂದು ನೋವನ್ನ ಎಲ್ಲರೂ ಕಮಿಟಿಯಲ್ಲಿ ಕರೆಸಿ ಇಲ್ಲ ಮಾಡಲೇಬೇಕಣ್ಣ ಅಂತೇಳಿ ಹೇಳಿ ಈ ದೇವಸ್ಥಾನ ಕೀಳಿಸಿ ಇದು ಮಾಡಿಸ್ತು. ಅವಾಗ ಎಲ್ಲರೂ ಸಹಕಾರ ಕೊಟ್ಟರು, ಕರೆಸಿ ಇದು ಮಾಡಿ ಸಹಕಾರ ಕೊಟ್ಟರು. 11 ತಿಂಗಳಲ್ಲಿ ಈ ದೇವಸ್ಥಾನ ಆಯಿತು. 11 ತಿಂಗಳಲ್ಲಿ ದೇವಸ್ಥಾನ ಆಯಿತು. ಒಬ್ಬರಿಗೆ ಆಗಲಿ ಒಂಚೂರು ರಕ್ತ ಬಂದಿದೆ ಆಗಲಿ, ಒಂದು ದಿವಸ ಕೆಲಸ ನಿಂತಿದ್ದೆ ಆಗಲಿ, ಒಂದು ದಿವಸ ನಿಲ್ಲಿಲ್ಲ. ಇನ್ನೂ ಒಂದು ಏನಪ್ಪ ಅಂದರೆ, ಈ ದೇವಸ್ಥಾನ ಮಾಡಬೇಕಾದ್ರೆ ಎಷ್ಟೋ ದಿನ ಕೂಲಿ ಕೊಡೋದು ದುಡ್ಡಿರಲಿಲ್ಲ. ಆ ಟೈಮಲ್ಲಿ ನಮಗೆ ಅನಿಸಿದ್ದು, ಅನಿಸಿದ್ದು ರಾತ್ರಿ ಹೊತ್ತು ಬಂದು ಆ ತಾಯಿ ನನಗೆ ಆಶೀರ್ವಾದ ಕೊಡೋದು. ಸರ್, ಇಂಥ ಕಡೆ ಹೋಗಿ ದುಡ್ಡು ಆಗ್ತದೆ ಅಂತ ಹೇಳಿ ಪ್ರತಿಯೊಂದು ಹಳ್ಳಿನೂ ನಾನು ಸುತ್ತಿದ್ದೀನಿ. ಪ್ರತಿಯೊಂದು ಊರು ಮಾಡಿ ತಾಲೂಕು ಯಾವ್ಯಾವ ಮನೆ ಎಲ್ಲೆಲ್ಲೈತೆ ಎಲ್ಲ ಸುತ್ತಿದ್ದೀನಿ. ಇಂಥವು ದುಡ್ಡಿಲ್ಲ ಅಂದರೆ ಅಂಥಕ್ಕೆ ಹೋಗಿ ಅನ್ನೋದು ಅಂಥಕ್ಕೆ ಹೋದ್ರೆ 100% ದುಡ್ಡಾಗುತ್ತೆ. ನಮ್ಮ ತಾಯಿಯವರಿಗೆ ಬೇಕಾದಷ್ಟು ಆಸ್ತಿ ಇತ್ತು, ನಮ್ಮ ಅಕ್ಕ ತಂಗಿದಿರೆಲ್ಲ ಆಸ್ತಿ ಇತ್ತು. ನಾನು ಯಾರಿಗೂ ಅದ್ರ ಬಗ್ಗೆ ಕೇಳಲಿಲ್ಲ. ಈ ಅಮ್ಮನ ಮಡ್ಕೊಂಡಾಗ ನನಗೆ ಶಕ್ತಿ ಅನ್ನೋದು ಮನೆ ಕೊಟ್ಟಿರೋದು. ಅದರಲ್ಲಿ ಹೇಳ್ಬೇಕಾದ್ರೆ ಭಾಳ ಕಷ್ಟ ಇದೆ. ನಾನು ತಿಳಿದಿರಂಗೆ 35 ವರ್ಷ ಮುಂಚೆ ಒಂದು ಘಟನೆ ನಡೆದಿದ್ದು. ನಮ್ಮ ಹೆಂಗಸರು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ನಮ್ಮ ಮನೆಗೆ ಬರಬೇಕಾದ್ರೆ ಏನೋ ಒಂದು ಕೆಟ್ಟದ ಥರ ಆಯಿತು. ಎಲ್ಲ ನಮ್ಮ ಮನೆ ಕುಟುಂಬದಲ್ಲೆಲ್ಲ ಅವಳಿಗೆ ಏನೋ ಕೆಟ್ಟದ್ದಾಗಿದೆ, ಏನೋ ಇದೆ ಅಂತ. ನಮ್ಗೆ ಅದ್ರ ಬಗ್ಗೆ ಏನೇ ಇರಲಿಲ್ಲ. ನನಗೆ ಈ ದೇವಸ್ಥಾನಕ್ಕೆ ಬಂದು ಹೋಗೋದಕ್ಕೂ ನನಗೆ ದುಡ್ಡಿನ ಶಕ್ತಿ ಇರಲಿಲ್ಲ. ನನ್ನ ಕೈನಲ್ಲಿ ಏನೋ ಇದೆ ಕೊಡ್ತೀನಿ, ನೀನು ಯಾರಿಗೂ ಹೇಳ್ಬೇಡ, ನೀನು ಯಾರಿಗೂ ತೋರಿಸ್ಬೇಡ ಅಂತ ಒಂದು ವಸ್ತು ಕೊಟ್ಟರು. ಅದು ತೆಗೆದು ಜಾಬ್ನಲ್ಲಿ ಇಟ್ಕೊಂಡೆ. ಅದು ಇಟ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಎಲ್ಲಿತ್ತು ದುಡ್ಡು ನಮ್ಮ ಕೆಲಸದವರೆಲ್ಲ ದುಡ್ಡು ತಂದು ನನ್ನ ಕೈ ಕೊಟ್ಟರು. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ, ಪೀಣ್ಯದ ಹತ್ರ ಬರಬೇಕಾದ್ರೆ ಈ ದೇವಸ್ಥಾನದಲ್ಲಿ, ನನ್ನ ದೇವಸ್ಥಾನದಲ್ಲಿ ನನಗೇನು ಪೂಜೆ ಮಾಡಿಲ್ಲ. ನಮ್ಮ ಅಣ್ಣನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರಿಂದ ಪೀಣ್ಯದ ಹತ್ರ ಈ ಮಾತು ಹೇಳಿದ್ದು ನಮ್ಮ ಕಿವಿಯಲ್ಲಿ ಭಾಳ ಎಲ್ಲರಿಗೂ ಕೇಳಿಸ್ಕೊಂಡು. ನಮ್ಮ ತಾಯಿ, ಅವರ ಅಕ್ಕ, ನಮ್ಮ ಎಲ್ಲರೂ ಇದ್ದು ಆ ಕಾರಲ್ಲಿ ಬರಬೇಕಾದ್ರೆ ಇದು ಕೇಳಿಸ್ಕೊಂಡು ನಾನು ಬಂದಾದಮೇಲೆ, ಈ ಬೊಮ್ಮನಹಳ್ಳಿಗೆ ಬಂದಾದಮೇಲೆ, ಬೊಮ್ಮನಹಳ್ಳಿಯಲ್ಲಿ ಯಾರೂ ಪೂಜೆ ಮಾಡಿಲ್ಲ. ನಮ್ಮ ಅಣ್ಣ ಅವ್ರ ಹೆಂಗಸರು ಮಂಚಗಲ್ಲಪ್ಪೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ನಮ್ಮ ಕಣ್ಣಲ್ಲಿ ನಡೆದಿದ್ದ ವಿಷಯ ಇದೆ. ದೇವಸ್ಥಾನಕ್ಕೆ ಬಂದಾಗ ಭಕ್ತಾದಿಗಳು ಬೇರೆ 1 ವರ್ಷದ ಮಗು ಅಥವಾ 6 ತಿಂಗಳ ಮಗುನ ನೀವು ನೋಡಿದ್ದು, ಮಾತಾಡ್ಸಿದ್ದೇನೆ ಜ್ಞಾಪಕ ಇದೆ? ಇಲ್ಲ. ನೋಡಿದ್ದೀನಿ, ಚಿಕ್ಕ ಮಕ್ಕಳು ನೋಡಿದ್ದೀನಿ. ಎಷ್ಟು ವರ್ಷದ ಮಕ್ಕಳು ನೋಡಿದ್ದೀನಿ? ಒಂದು 2 ವರ್ಷ, ಚಿಕ್ಕ ಒಂದು 1.5 ವರ್ಷ ಮಗು ನೋಡಿದ್ವಿ. ಆ ಮಗು ಹೆಸರು ಕೇಳಿದ್ದೀವಿ? ನಾನು ಕೇಳಕ್ಕೆ ಪ್ರಯತ್ನ ಪಟ್ಟರೆ ಕೇಳಲಿಲ್ಲ. ಯಾಕೆ? ಅದ್ರ ಬಗ್ಗೆ ಆ ಅಮ್ಮ ಶಕ್ತಿ ಕೊಡಲಿಲ್ಲ.
ಇವಾಗ ನೀವು ಹೇಳೋ ಪ್ರಶ್ನೆ ನನಗೂ ಅದು ಮನಸ್ಸಲ್ಲಿ ಅನ್ನಿಸ್ತೈತೆ. ಕರೆಕ್ಟಾದ ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಉತ್ತರ ನಾನು ಹೇಳ್ತೀನಿ. ನಮ್ಮ ಒಕ್ಕಲವ್ರಿಗೆ ಅಂದರೆ ನಮ್ಮ ಭಕ್ತಾದಿಗಳು ಒಕ್ಕಲವ್ರಿಗೆ, ಈ ಒಕ್ಕಲವ್ರಿಗೆ ನಾವು ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು. ನಾವು ಎಲ್ಲೋ ಹೋಗಿ ಈಗ ಪೂರಿ ಜಗನ್ನಾಥ ನಮ್ಮ ಒರಿಸ್ಸಾ ಆ ಕಡೆ ಎಲ್ಲ ಹೋಗ್ಬೋದು. ಈಗ ಎಲ್ಲ ದೇವಸ್ಥಾನಗಳಲ್ಲಿ ನೋಡಿ ಏನೇನು ಮಾಡ್ತಾರೆ ಅಂತ ನೋಡ್ಕೊಬೋದು. ಅದೇ ನಮ್ಮ ಮನೆ ಕುಲದೇವತೆಲಿ ಬಂದು ಒಂದು ರಾತ್ರಿ ಇಲ್ಲಿ ತಂಗಿ ಒಂದು ರಾತ್ರಿ ಇರಿ ಅಂತ ನಾವು ಕೇಳಿದ್ರೆ ಅವ್ರೇನು ನಮ್ಮ ಒಕ್ಕಲವ್ರು ಏನು ಹೇಳ್ತಾರೆ ಅಂತಂದರೆ, ತನಕೆ ಇರ್ಬೋದು, ಬಂಧು ಬಳಗ ಇರ್ಬೋದು, ಈ ಒಕ್ಕಲರು ಇರ್ಬೋದು, ಹಣಕಾಯ ಮಾಡಿಸ್ತಾ ಹೋಗೋದು ಈ ಜನಗಳು ಅನಿಸಿಕೆ ನಿಮ್ಗೆ ಗೊತ್ತೈತೆ. ಇಲ್ಲ ಸರ್ ಇನ್ನೂ ಒಂದು ಕೆಲಸ ಮಾಡ್ತಾವ್ರೆ. ಈಗ ಹಿಂದೆ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋದಾಗ ಇಲ್ಲಿ ನಮಗೆ ಊಟಕ್ಕೆ ವ್ಯವಸ್ಥೆಗೆ ಭಾರಿ ತೊಂದರೆ ಆಗಿತ್ತು. ಈಗ ಯಾರೋ ಈ ನಮ್ಮ ಕಮಿಟಿಯವರು ಇಲ್ಲ ಇಲ್ಲಿ ಯಾರು ಪೂಜೆ ನಡೆಸ್ತಿದ್ದವರು ಬನ್ನಿ ನಮ್ಮ ಮನೇಲಿ ಪ್ರಸಾದ ಊಟ ಮಾಡ್ಕೊಂಡೋಗಿ ಅನ್ನೋದು. ಏನು ನಮ್ಮ ಮನ್ಸಿಗೆ ಬಂದರೆ ಹೋಗೋವು, ಮುಂಡಿದ್ದೀವಿ ಇಲ್ಲ ಅಂತಲ್ಲ. ಎಷ್ಟು ದಿವಸ ಅಂತ ಹೋಗ್ಬೋದು ಅಂದ್ಬಿಟ್ಟು ನಾವು ಮನಸ್ಸಲ್ಲಿ ಇದೊಂದು ಕಳವಳಿ ಹುಟ್ಬಿಟ್ಟಿತ್ತು ನಮಗೆ. ಯಾರಿಗೂ ನಮಗೆ ಅಂತಲ್ಲ, ನಮ್ಮ ಎಲ್ಲ ತಾಲೂಕಿನವ್ರಿಗೆ. ಈಗ ನಮ್ಮ ಕಮಿಟಿಯವರು ಏನು ಮಾಡೋದನ್ನು ತೀರ್ಮಾನ ತಗೊಂಡ್ರು, ಅಲ್ಲಿಂದ ಹಸ್ತು ಬರ್ತಾರೆ. ನಾವು ಇಲ್ಲಿಂದ ಹೋದರೆ ಅವ್ರು ಏನಾನ ನಮ್ಗೆ ಸಹಾಯ ಮಾಡ್ತಾರೆ. ಹಸ್ತು ಬರೋರ್ಗೆ ಒಂದಿಷ್ಟು ಅನ್ನನ ನಾನು ಇಡೋಣ ಅಂದ್ಬಿಟ್ಟು ಅವ್ರು ಏನು ಮಾಡೋರು, ಇವಾಗ ಕಮಿಟಿಲಿ ನಮ್ಗೆ ಅನ್ನನ ನಮ್ಮ ಕಡೆಯವ್ರಿಗೆ ಬಂದಾಗ ಅನ್ನ ಪ್ರತಿಯೊಂದೂ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಒಂದು ಹಬ್ಬ ಅಂತ ಮಾಡಿದಾಗ ಯಾರ್ದ ಮನೆಗೆ ಹಬ್ಬಕ್ಕೆ ಹೋಗಬೇಕು, ಅದು ಯಾಕೆ ಅಂದ್ಬಿಟ್ಟು ಇಲ್ಲಿ ಅವತ್ತು ತುಂಬ ಅನ್ನ. ಇವಾಗ ಅದೇ ಥರ ಪ್ರತಿ ದಿವಸವೂ ಇವಾಗ ರೇಷನ್ನು ಕೂಡ ಎಲ್ಲ ತುಂಬ ಐತೆ. ಆದಿಶಕ್ತಿ ಮಾರಮ್ಮ ನಿಮ್ಮ ಮನೆ ದೇವರು? ಮನೆ ದೇವರು ಅಂತ ಏನಲ್ಲ, ಆದ್ರೂ ನಮ್ಮ ಊರು ದೇವರು, ಗ್ರಾಮ ದೇವತೆ. ಗ್ರಾಮ ದೇವತೆ. ಈ ಗ್ರಾಮ ದೇವತೆಗೆ ನೀವು ನಿಮ್ಮ ಸಂಬಂಧಿಕರು ಅಥವಾ ಬೇರೆ ಕಡೆ ಇರುವಂಥ ಸ್ನೇಹಿತರನ್ನ ಎಷ್ಟು ಸತಿ ಕರ್ಕೊಂಬಂದು ದರ್ಶನ ಮಾಡಿಸಿದ್ದೀರ? ಎಲ್ಲರನ್ನು ಕರ್ಕೊಂಬಂದು ಊರಿನವನೇ ಆದ್ದರಿಂದ ಬಂದೇ ಬರ್ತಾರೆ, ದರ್ಶನ ಮಾಡಿಸ್ತೀವಿ. ದೇವರು ದೇವಸ್ಥಾನದ ಪಕ್ಕದಲ್ಲೇ ಇರೋದ್ರಿಂದ ಅವ್ರನ್ನ ದರ್ಶನಕ್ಕೆ ಕರ್ಕೊಂಡೇ ಬರ್ತೀವಿ. ಮತ್ತು ಭಕ್ತಾದಿಗಳು ಹೊರಗಡೆ ಒಕ್ಕಲೇನಿರ್ತಾರೆ, ಅವ್ರು ಬಂದಾಗಲೂ ಕೂಡ ಅವರು ಉಳಿಯೋದಕ್ಕೆ ಅವಕಾಶ ಎಲ್ಲ ಮಾಡಿಕೊಟ್ಟು ದೇವ್ರ ದರ್ಶನ ಮಾಡಿಸ್ತೀವಿ. ನಾವು ಈ ಮಾರಮ್ಮ ದೇವಿ ಬಗ್ಗೆ ಭಾರಿ ಭಕ್ತಿ ಇದೆ, ನಮಗೆ ನಂಬಿಕೆ ಇದೆ. ಯಾಕೆಂದರೆ ನನ್ನ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀನಿ. ಆ ಕಷ್ಟ ಅನುಭವಿಸಿದ್ರೆ ಈಗ ನಾನು ಏನೇ ಕಷ್ಟ ಬಂದ್ರೂ 2 ನಿಮಿಷ ಆಕಾಶ ಮೇಲೆ ಬೀಳ್ತಾಯಿದೆ ಅಂದರೂ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದೇವಿಯ ಅನುಗ್ರಹ ಮತ್ತು ನರಸಿಂಹಸ್ವಾಮಿಯ ಆಶೀರ್ವಾದ ನಾನು ತುಂಬ ಅನುಭವಿಸಿದ್ದೀನಿ. ನನ್ನ ಅನುಭವಗಳನ್ನ ಇವತ್ತು ಎಲ್ಲ ರೀತಿಯೊಳಗೆ ಈ ದೇವಿ ನಮ್ಮನ್ನು ಪಾರು ಮಾಡಿದ್ದಾಳೆ. ಈ ದೇವಿ ಬಗ್ಗೆ ನಮಗೆ ಭಾರಿ ನಂಬಿಕೆ ಇದೆ. ಊರಿಗೆ ಗಾಳಿ ಮಾರಮ್ಮ ಅಂತ, ಇಲ್ಲಿ ಗಾಳಿ ಬೊಮ್ಮನಹಳ್ಳಿ ಅಂತ ಈ ಹಳ್ಳಿಗೆ ಹೇಳೋರಂತೆ. ಇಲ್ಲಿ ಹುಟ್ಟಿದ ಮಕ್ಕಳು ಬಾಳದೆ ಜನಗಳಿಗೂ ಭಾಳ ತೊಂದರೆ ಆಗಿ ಎಲ್ಲ ಗ್ರಾಮಸ್ಥರೆಲ್ಲ ಬಿಟ್ಬಿಟ್ಟು ಗ್ರಾಮ ಬಿಟ್ಟು ಬೇರೆ ವರ್ಷ ಹೋಗುವಂಥ ಸಮಯ ಬಂತಂತೆ. ಆಗ ಅದೇ ಕಾಳ್ಮಾರೇಗೌಡರಿಗೆ ದೇವರು ಪ್ರತ್ಯಕ್ಷನಾಗಿ ನೀವು ಎಲ್ಲೂ ಹೋಗಬೇಡಿ, ಸಿದ್ದೇಶ್ವರ ದೇವಸ್ಥಾನ ಸಿದ್ದೇಶ್ವರ ಅಲ್ಲಿದ್ದಾನೆ ಬೆಟ್ಟದಲ್ಲಿ, ನಾನಿಲ್ಲಿ ಮಾರಮ್ಮನ್ನು ನಾನು ಅಲ್ಲಿ ಸ್ಥಾಪನೆ ಮಾಡಿ ಕಳಿಸ್ತೀನಿ. ಗ್ರಾಮದಲ್ಲಿ ಮಾರಮ್ಮ ನೆಲೆಸ್ತಾಳೆ, ಬೆಟ್ಟದಲ್ಲಿ ಸಿದ್ದೇಶ್ವರ ಇರ್ತಾನೆ. ಅವರಿಬ್ಬರು ಕಾಯ್ದು ಅಲ್ಲಿ ಇಡೀ ಗ್ರಾಮನ ರಕ್ಷಣೆ ಮಾಡ್ತಾರೆ, ಮುಂದೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಅಲ್ಲಿಗೆ ಇದು ಮಾಡಿದ್ರು. ಆವಾಗ ಈ ದೇವಸ್ಥಾನ ಸ್ಥಾಪನೆ ಆಯಿತು. ಮತ್ತು ಇಲ್ಲಿ ಪೂರ್ವಜರ ಇದರಲ್ಲಿ ಪ್ರಕಾರನೇ ಆಂಜನೇಯನ ದೇವಸ್ಥಾನ ಇದೆ, ಆಂಜನೇಯ ರಕ್ಷಣೆ ಮಾಡ್ತಾನೆ ಅಂತ ಒಂದು ಆಶೀರ್ವಾದ ಮಾಡಿದ್ರು ಅಂತ ಕೇಳಿದ್ದೀವಿ, ಹಿರಿಯವರು ಹೇಳಿದ ಮಾತುಗಳನ್ನು. ಜನ ಮನಸ್ಸು ಮಾಡಬೇಕು, ಜನಗಳಲ್ಲಿ ಒಳ್ಳೆ ಭಾವನೆ ಬರಬೇಕು, ಅದು ಮಾಡಬೇಕು, ಇದು ಆಗಬೇಕು, ಇದು ನಮ್ಮೂರು ನಮ್ಮ ದೇವಾಲಯ ಅನ್ನೋ ಒಂದು ಮನಸ್ಸು ಬರಬೇಕು. ಬರೀ ಅವನು ಮಾಡ್ಕೊತಾನೆ ನನಗೇನು, ಇವನು ಮಾಡ್ಕೊತಾನೆ ನಮಗೇನು ಅಂದರೆ ಯಾರಿಗೇನೂ ಇಲ್ಲ. ದೇವ್ರಿಗೆ ಭಕ್ತನೂ ಕೈ ಮುಗಿತಾನೆ, ಕಳ್ಳನೂ ಕೈ ಮುಗಿತಾನೆ, ಸತ್ಯವಂತನೂ ಕೈ ಮುಗಿತಾನೆ. ಅವರೇನು ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳೋದ ದೇವರು, ಅಥವಾ ನಿನಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಹೇಳೋದ ದೇವರು? ನಾನು ಇದ್ದೀನಿ ಅಂತಲೂ ಹೇಳೋದ,
ನಾನಿಲ್ಲ ಅಂದ್ರೆ ನಮ್ಮ ಭಾವನೆ ನಮ್ಮನ್ನು ತೂಕ ಅಳತೆ ಮಾಡ್ತದೆ ಅಷ್ಟೇ. ನಾವು ಇಲಾಖೆಯಲ್ಲಿದ್ದಾಗ ಒಂದು ಸಾರಿ ನಾವು ಇನ್ನೇನು ಮುಗಿದೋಯ್ತು ನಮ್ಮ ಕತೆ ಅನ್ನುವಂಥ ಸ್ಟೇಜ್ನಲ್ಲಿ ಔಟ್ ಆಫ್ ಸ್ಟೇಟ್ನಲ್ಲಿದ್ವಿ. ಅದು ಇಲಾಖೆಯಲ್ಲಿ ಇರೋವಂಥ ವಿಚಾರ. ನಾವು ಪರ್ಮಿಷನ್ನು ತೊಗೊಂಡಿದ್ವಿ. ರಾತ್ರಿ 2 ಗಂಟೆ ಕಲ್ಯಾಣದುರ್ಗ ಅಂತ. ಆ ಕಲ್ಯಾಣದುರ್ಗಕ್ಕೆ ಹೋಗ್ಬೇಕಾದ್ರೆ ವೈಎನ್ ಹೊಸಕೋಟೆ ಆಚೆ ಕಡೆ ಒಂದು ಯಾವುದೋ ಒಂದು ಕೊತ್ತೂರು ಅಂತ ಒಂದು ಹಳ್ಳಿ ಇದೆ. ಆ ಕೊತ್ತೂರು ಕೆರೆ ಬರೀ 20 ಅಡಿ ರಸ್ತೆ ಇರೋದಷ್ಟೇ. ಈ ಕಡೆಗೂ 80 ಅಡಿ ಹಳ್ಳ ಇದೆ, ಈ ಕಡೆ 12 ಅಡಿ ಕೆರೆ ಇದೆ. ಕೋಡಿ ಬಿದ್ದುಬಿಟ್ಟಿದೆ. ನಾವು ಎಲ್ಲ ಹೊರಡಬೇಕು ಅನ್ನೋದು ಅಪರಾಧ ವಿಭಾಗದವರು ಭಾಳ ಕಷ್ಟ. ಯಾವ ಸಮಯದಲ್ಲಿ ಬರ್ತದೋ ಆವಾಗ ನಾವು ಇದು ಮಾಡಬೇಕು. ಪಾವಗಡ ಐಬಿನಲ್ಲಿ ನಾನು ಕ್ಯಾಂಪ್ ಮಾಡಿದ್ದೆ. ಆ ಕ್ಯಾಂಪ್ ಮಾಡಿದಾಗ 2 ಗಂಟೆ ರಾತ್ರಿ ಮಳೆ ಜೀ ಅಂತ ಹೊಡಿತದೆ. ಇನ್ಫಾರ್ಮೇಷನ್ ಬಂತು, ಹಿಂಗಿದೆ, ಇಲ್ಲಿದ್ದಾರೆ, ಬರಬೇಕು ನೀವು ಅಂತ. ಸರಿ, ನಾವೇನು ಮಾಡಿದ್ವು, ಎಲ್ಲರೂ ಹೊರಟು ಅಲ್ಲಿಗೆ ಒಂದು 45-50 ಕಿಲೋಮೀಟ್ರ್ ಪಾವಗಡ ಬಿಟ್ಟು ಆಚೆ ಹೋಗುವಾಗೆ ಅಲ್ಲಿ ಅದು ಕೆರೆ ಕೋಡಿ, ಕೊತ್ತೂರು ಕೆರೆ ಕೋಡಿ. ಆ ಕೆರೆ ಕೋಡಿಲಿ ಹೋಗುವಾಗೆ ಮಧ್ಯಕ್ಕೆ ಹೋಗ್ಬಿಟ್ಟು ಜೀಪು ಒಂದು ಹಳ್ಳಕ್ಕೆ ಸಿಗಾಕೊಂಡು ಮಧ್ಯದಲ್ಲಿ. ಇದ್ ಕಡೆ ನೋಡಿದ್ರು ನೀರಿದೆ ಕೆರೆ, ಆ ಕಡೆ ನೋಡಿದ್ರೆ ಹಳ್ಳ ಇದೆ. ಮುಗಿತೀನಿ, ನಮ್ಮ ಕತೆ ಆಯಿತು ಅನ್ನೋ ಮಟ್ಟಕ್ಕೆ ತೀರ್ಮಾನ ಮಾಡ್ಕೊಂಡು ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟು, ಟಾರ್ಪಾಲದಲ್ಲಿ ಅರ್ಧ ಹಾಕಿ ಎದ್ದು ನಿಂತ್ಕೊಂಡ್ರೆ ಇಲ್ಲಿ ತನಕ ನೀರಿದೆ. ಆವಾಗ ಏನು ಮಾಡ್ದೋ, ಕೂಗಿದ್ರೆ ಓ ಅಂತ ಕೂಗ್ತೀವಿ. ಅಲ್ಲಿ ಹಳ್ಳಿ ಜನ ಹತ್ರ ಹಳ್ಳಿ ಅವರು ಇಂಥ ಅಪಾಯಗಳು ಬಂದಾಗಲೇ ಕೆಲವು ಸಾರಿ ಹೆಚ್ಚು ಕಮ್ಮಿ ಆದಾಗ ಅವರು ಒಂದು ದೊಡ್ಡ ಹಗ್ಗ ಮಾಡಿಕೊಂಡಿದ್ದಾರೆ. ಒಂದು 250-300 ಅಡಿ ಹಗ್ಗನ ಒಂದು ಮರಕ್ಕೆ ಕಟ್ಬಿಟ್ಟು ಆ ಮರದಿಂದನೇ ಅವರು ಆ ಹಗ್ಗ ಹಿಡ್ಕೊಂಡು ಒಬ್ಬೊಬ್ಬರಾಗಿ ಮುಂದೆ ಬರ್ತಾರೆ. ಆ ಒಬ್ಬೊಬ್ಬರಾಗಿ ಮುಂದೆ ಬಂದು ಆ ಜೀಪ್ಗೆ ಕಟ್ಟಿದ್ರು. ಆ ಜೀಪ್ಗೆ ಕಟ್ಟಿ ನಾವೆಲ್ಲ ಜೀಪ್ನಲ್ಲೇ ಇದ್ದೀವಿ, ವೆಪನ್ಸ್ ಇದೆ, ಎಲ್ಲ ಸ್ಟಾಫ್ ಇದ್ದಾರೆ. ಸರಿ, ಆವಾಗ ದೇವರೇ ನರಸಿಂಹ ಒಳ್ಳೆ ತಂದು ಇದಕ್ಕೆ ಇಟ್ಟಲ್ಲಪ್ಪ ನಮಗೆ ಅಂತ ಹೇಳಿ ಮಾರಮ್ಮನಿಗೂ ನರಸಿಂಹನಿಗೂ ಇದನ್ನು ಮಾಡಿಕೊಂಡು ಅದಾದಮೇಲೆ ನೋಡ್ರಿ, ಅವರು ಒಂದು 10-15 ಜನ ಅಲ್ಲಿಗೆ ಬಂದು ಇದಕ್ಕೆ ಕಟ್ಟಿ ಇದಕ್ಕೆ ಬಂಪರ್ಗೆ ಕಟ್ಟಿ ಜೀಪನ್ನು ಆಚೆಗೆ ಅಮಾನತ್ತು ನಮ್ಮನ್ನು ಎಳ್ಕೊಂಡು ಬಿಟ್ಟು ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕಾಸು ಕೊಟ್ವಿ. ನಾವು ಹೋದ್ವಿ ಅಲ್ಲಿಗೆ. 25-30 ಕಿಲೋಮೀಟ್ರ್ ಆಯಿತು. ಅಲ್ಲಿ ಹೋಗುವಾಗೆ ನಮ್ಮ ಇನ್ಫಾರ್ಮೆಂಟು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆವಾಗ ಹೋಗಿ ಅಲ್ಲಿ ಸಕ್ಸಸ್ ಆಯಿತು. ನಮಗೆ ಎಲ್ಲ ಸಿಕ್ಕಿತು. ನಮ್ಮ ಕೇಸಿನ ಪ್ರಾಪರ್ಟಿ ಮಧುಗಿರಿ ತಾಲೂಕಿನಲ್ಲಿ ಅವ್ರದ್ದು ಎಲ್ಲ ಪ್ರಾಪರ್ಟಿನೂ ಸಿಕ್ತು. ಆ ಪ್ರಾಪರ್ಟಿಗಳೆಲ್ಲ ತಗೊಂಡು ಅಲ್ಲಿ ಎಲ್ಲ ಒಂದು ಕಂಬದ ಬುಡದಲ್ಲಿ ಎಲ್ಲ ಊತಿಟ್ಟಿದ್ರು. ಆ ಊತಿಟ್ಟಿದ್ದೆಲ್ಲ ಅಗಸಿ ಎಲ್ಲ ಮಾಡಿ ನೋಡಿ ಚೆಕಪ್ ಮಾಡಿ ಅಲ್ಲಿ ಕಲ್ಯಾಣದುರ್ಗ ಪೊಲೀಸ್ನವರು ಬಂದಿದ್ದರು. ಅವ್ರನ್ನೆಲ್ಲ ಕರ್ಕೊಂಡೋಗಿ ಅದನ್ನೆಲ್ಲ ಮಾಡಿಕೊಂಡು ವಾಪಸ್ ತಂದ್ವಿ. ಆಮೇಲೆ ವಾಪಸ್ ತಂದು ಅವತ್ತು ನಾವು ಉಳ್ಕೊಂಡಿದ್ದು ಅದು ನಿಜವಾಗೂ ಪೂರ್ವಜರ ಪುಣ್ಯ ಅಂತ, ನಮ್ಮ ಒಂದು ದೈವ ಶಕ್ತಿನೇ ಅಂತ ನನ್ನ ಮನಸ್ಸಿನಲ್ಲಿ ಅನ್ನಿಸ್ಕೊಂಡು ಕೊನೆಗೆ ಬಂದು ನನ್ನ ಹೆಂಡತಿ ಮೈ ಮೇಲೆ ಇದ್ದಿದ್ದನ್ನು ಇದು ಅವಲಕ್ಕಿ ಚೈನು, ಆ ಅವಲಕ್ಕಿ ಚೈನನ್ನು ಮರೆಸಿ ನಿನಗೆ ಬಂಗಾರದ ಮುಖವಾಡ ಮಾಡಿಸ್ತೀನಮ್ಮ ಅಂತ ಹೇಳಿ ಆ ಹೆಸರಿನ ಮೇಲೆ ಬಂಗಾರದ ಮುಖವಾಡ ಮಾಡಿಸಿ 100 ಗ್ರಾಮ್ 118 ಗ್ರಾಮು 20 ಗ್ರಾಮು ಇದು ದೇವ್ರದಿತ್ತು, ಅದನ್ನು ಹಾಕಿಸಿ ಅದನ್ನು 100 ಗ್ರಾಮಿಂದ ಬಂಗಾರದ ಮುಖವಾಡನ ಆವಾಗ ಆ ಇದ್ರ ಮೇಲೆ ನಾನು ಮಾಡಿಸಿ ಹಾಕಿರೋದು. ಇದಾಗಲೇ 30-32 ವರ್ಷ ಆಗಿದೆ. ಯಾವ ಜನ್ಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ, ಯಾವ ಜನ್ಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ. ಹಸಿರು ನೀನೇ
ದೇವ ನಿನ್ನಯ ರೂಪ ತೋರಿಸು ದೇವ ಕಂಡು ನಾದನ್ಯನಾಗುವೆ ಕಂಡು ನಾದನ್ಯನಾಗುವೆ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನನ್ನ ಪ್ರಕಾರ ನನ್ನ ಆತ್ಮದ ಸಾಕ್ಷಿಯಾಗಿ ಈ ದೇವಿ ಬಹಳ ಸತ್ಯವಾದ ದೇವರು. ಅದರಲ್ಲಿ ಯಾರನ್ನು ಮೆಚ್ಚಿಸುವಂಥದ್ದಲ್ಲ. ನನ್ನ ಅನುಭವನೂ ಇದೆ. ಮತ್ತು ನಮ್ಗೆ ಎಂಥ ಗಂಡಾಂತರಗಳು ಬಂದಾಗಲೂ ನಮ್ಮನ್ನು ಜಯಶೀಲರಾಗಿದ್ದೀವಿ. ಈ ಉದ್ದೇಶದಿಂದ ಯಾವ ವಿಧದಲ್ಲೂ ಇಲ್ಲ. ಇನ್ನೂ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಬಹಳ ಮಟ್ಟಿಗೂ ಅನುಭವಿಗಳು ಈ ದೇವಸ್ಥಾನದ ಮಹಿಮೆಯನ್ನು ಹೇಳುವಂಥವ್ರು ಇದ್ದಾರೆ, ಅನುಭವಿಸಿರುವಂಥವ್ರು ಭಕ್ತಾದಿಗಳು ಇದ್ದಾರೆ. ಅದನ್ನು ತಿಳಿದವರಿಗೆ ತಿಳಿದು ಎಲ್ಲರಿಗೂ ಅದು ವೇದ್ಯವಾಗೋದಿಲ್ಲ, ಅದು ಎಲ್ಲರಿಗೂ ಅದು ಅರ್ಥವಾಗೋದಿಲ್ಲ. ಆದರೆ ನಂಬಿಕೆ ಅಂತೂ ಈ ದೇವಿ ಮೇಲೆ 100ಕ್ಕೆ 100 ಭಾಗ ಸತ್ಯ ಅಂತ ನಾನು ಅಂತೀನಿ. ದೇವರ ಮುಂದೆ ಕೂತ್ಕೊಂಡೆ ಈ ಮಾತನ್ನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ನಮಗೆ ಯಾವುದೇ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಮಕ್ಕಳಲ್ಲೇ ಆಗಲಿ, ನಮ್ಮ ವಂಶದಲ್ಲೇ ಆಗಲಿ ಯಾವುದೇ ನಮಗೆ ತೊಂದರೆ ಆಗಿಲ್ಲ, ಆರಾಮಾಗಿದ್ದೀವಿ. ಆ ದೇವರ ದಯದಿಂದ ನಮಗೆಲ್ಲ ಇಷ್ಟಿದ್ದಾದ್ರೂ ಕೂಡ ನಮ್ಗೆ ಯಾವುದೂ ಚಿಂತೆ ಇಲ್ದಂಗೆ ಚೆನ್ನಾಗಿದ್ದೀವಿ. ನಮ್ಮ ತಾಯಿಯವರಿಗೆ ಬೇಕಾದಷ್ಟು ಆಸ್ತಿ ಇತ್ತು, ನಮ್ಮ ಅಕ್ಕ ತಂಗಿದಿರೆಲ್ಲ ಆಸ್ತಿ ಇತ್ತು. ನಾನು ಯಾರಿಗೂ ಅದ್ರ ಬಗ್ಗೆ ಕೇಳಲಿಲ್ಲ. ಈ ಅಮ್ಮನ ಮಡ್ಕೊಂಡ ನನಗೆ ಶಕ್ತಿ ಅನ್ನೋದು ಮಾರಮ್ಮನೇ ಕೊಟ್ಟಿರೋದು. ಅದರಲ್ಲಿ ಹೇಳ್ಬೇಕಾದ್ರೆ ಭಾಳ ಕಷ್ಟ ಇದೆ. ನಾನು ತಿಳಿದಿರಂಗೆ 35 ವರ್ಷ ಮುಂಚೆ ಒಂದು ಘಟನೆ ನಡೆದಿದ್ದು. ನಮ್ಮ ಹೆಂಗಸರು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ನಮ್ಮ ಮನೆಗೆ ಬರಬೇಕಾದ್ರೆ ಏನೋ ಒಂದು ಕೆಟ್ಟದ ಥರ ಆಯಿತು. ಎಲ್ಲ ನಮ್ಮ ಮನೆ ಕುಟುಂಬದಲ್ಲೆಲ್ಲ ಅವಳಿಗೆ ಏನೋ ಕೆಟ್ಟದ್ದಾಗಿದೆ ಏನೋ ಇದೆ ಅಂತ. ನಮ್ಗೆ ಅದ್ರ ಬಗ್ಗೆ ಏನೂ ಇರಲಿಲ್ಲ. ನನಗೆ ಈ ದೇವಸ್ಥಾನಕ್ಕೆ ಬಂದು ಹೋಗೋದಕ್ಕೂ ನನಗೆ ದುಡ್ಡಿನ ಶಕ್ತಿ ಇರಲಿಲ್ಲ. ನನ್ನ ಕೈನಲ್ಲಿ ಏನೋ ಇದೆ ಕೊಡ್ತೀನಿ, ನೀನು ಯಾರಿಗೂ ಹೇಳ್ಬೇಡ, ನೀನು ಯಾರಿಗೂ ತೋರಿಸ್ಬೇಡ ಅಂತ ಒಂದು ವಸ್ತು ಕೊಟ್ಟು ಅದು ತೆಗೆದು ಜಾಬ್ನಲ್ಲಿ ಇಟ್ಕೊಂಡೆ. ಅದು ಇಟ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಎಲ್ಲಿತ್ತೋ ದುಡ್ಡು ನಮ್ಮ ಕೆಲಸದವರೆಲ್ಲ ದುಡ್ಡು ತಂದು ನನ್ನ ಕೈ ಕೊಟ್ಟರು. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಪೀಣ್ಯದ ಹತ್ರ ಬರಬೇಕಾದ್ರೆ ಈ ದೇವಸ್ಥಾನದಲ್ಲಿ ನನ್ನ ದೇವಸ್ಥಾನದಲ್ಲಿ ನನಗೇನು ಪೂಜೆ ಮಾಡಿಲ್ಲ. ನಮ್ಮ ಅಣ್ಣನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರಿಂದ ಪೀಣ್ಯದ ಹತ್ರ ಈ ಮಾತು ಹೇಳಿದ್ದು ನಮ್ಮ ಕಿವಿಯಲ್ಲಿ ಭಾಳ ಎಲ್ಲರಿಗೂ ಕೇಳಿಸ್ಕೊಂಡು. ನಮ್ಮ ತಾಯಿ, ನಾವು ಅಕ್ಕ, ನಮ್ಮ ಎಲ್ಲರೂ ಇದ್ದರು. ಆ ಕಾರಲ್ಲಿ ಬರಬೇಕಾದ್ರೆ ಇದು ಕೇಳಿಸ್ಕೊಂಡು ನಾನು ಬಂದಾದಮೇಲೆ ಈ ಬೊಮ್ಮನಹಳ್ಳಿಗೆ ಬಂದಾದಮೇಲೆ ಬೊಮ್ಮನಹಳ್ಳಿಯಲ್ಲಿ ಯಾರೂ ಪೂಜೆ ಮಾಡಿಲ್ಲ. ನಮ್ಮ ಅಣ್ಣವ್ರ ಹೆಂಗಸರು ಮಂಚಗಲ್ಲುಪ್ಪೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ನಮ್ಮ ಕಣ್ಣಲ್ಲಿ ನಡೆದಿದ್ದ ವಿಷಯ ಆಗಿದೆ. ನಮಗೆ ಬಹಳ ಉತ್ಸಾಹದಿಂದ ಒಳ್ಳೆ ಭರವಸೆಯನ್ನು ಕೊಟ್ಟು ಹೋಗ್ತಾರೆ, ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಊಟ ಹಾಕಿರಿ, ಒಳ್ಳೆ ಕ್ಷೇತ್ರ ಇದೆ, ಒಳ್ಳೆ ಚೆನ್ನಾಗಿದೆ. ಎಲ್ಲ ದೇವಾಲಯಗಳಿಗಿಂತ ಇಲ್ಲಿ ಆರಾಮಾಗಿ ಪ್ರಶಾಂತವಾಗಿದೆ. ನಿಮ್ಮ ದೇವಸ್ಥಾನದಲ್ಲಿ ಬಂದರೆ ಇನ್ನೂ 1 ಗಂಟೆ ಹೊತ್ತು ಇರಬೇಕು ಅಂತ ಒಂದು ಅವ್ರ ಬಾಯಿಂದ ಎಷ್ಟೋ ಜನದ ಭಕ್ತಾದಿಗಳ ಬಾಯಿಂದ ಬಂದಿದೆ. ದೇವೇಗೌಡರು ಕೂಡ ಒಂದು ಸರಿ ಈ ಫಂಕ್ಷನಲ್ಲಿ ಹೇಳಿದ್ರು, ನನಗೆ ಇನ್ನೂ ಸಾಯಂಕಾಲವರೆಗೂ ಈ ಜಾಗದಲ್ಲಿದ್ದು ಸಂತೋಷಪಟ್ಟು ಹೋಗ್ಬೇಕು ಅನ್ನೋ ಆಸೆ ಇದೆ, ಅಷ್ಟು ನನಗೆ ಸಮಾಧಾನ ಆಯಿತು ಈ ದೇವಸ್ಥಾನ ಕಾರ್ಯಕ್ಕೆ ಬಂದು ಅಂತ ಹೇಳಿದ್ರು. ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ ಮೊನ್ನೆ ಬಂದು ಅಭಿಷೇಕ ಮಾಡಿ ತಾಯಿಗೆ ಅವ್ರ ಮಗಳನ್ನ ಕರ್ಕೊಂಬಂದು ಅವ್ರಿಗೆ ಈಗ ಆಯಮ್ಮ ಚೆನ್ನಾಗಿದೆ, ಆಯಮ್ಮನ ಕಡೆಯಿಂದನೇ ಎಲ್ಲ ಪೂಜಾ ಕಾರ್ಯಗಳನ್ನೆಲ್ಲ ಮಾಡಿಸಿದ್ರು. ಆಯಮ್ಮ ಅವತ್ತು ಆಸ್ಪತ್ರೆಗೆ ಇದ್ದಿದ್ದು ಮಗ. ಅವರು ಬ್ರಾಹ್ಮಣ್ಸು, ಸಾಮಾನ್ಯಕ್ಕೆ ಇಂಥ ದೇವ್ರುಗಳನ್ನು ಅವರು ಹೆಚ್ಚಿಗೆ ಅಷ್ಟು ಸುಲಭನಾಗಿ ನಂಬೋದಿಲ್ಲ. ಮಾರಮ್ಮ ಇದು ಅಂದರೆ ಇವೆಲ್ಲ ಪ್ರಾಣಿ ವಧೆಗಳು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲ ಹೆಚ್ಚಿನ ಇದನ್ನು ಗಮನ ಹರಿಸೋದಿಲ್ಲ. ಆದ್ರೂ ಕೂಡ ಅವರು ಇದ್ರ ಮೇಲೆ ದೃಢವಾದ ಒಂದು ನಂಬಿಕೆ ಇಟ್ಕೊಂಡು, ಅಪಾರವಾದ ನಂಬಿಕೆ ಇಟ್ಕೊಂಡು ಮೊನ್ನೆ ಅವರೇ ಸ್ವತಃ ಒಂದು 2-3 ಸಾವಿರ ರೂಪಾಯಿ 3-4 ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಅಭಿಷೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಅವರು ಅವತ್ತಿನ ದಿವಸ ಎಲ್ಲರೂ ಸೇರಿದ್ವಿ. ನಾವೆಲ್ಲ ನಮ್ಮನ್ನೆಲ್ಲ ಕರೆಸ್ಕೊಂಡು ಭಾಳ ವಿಜೃಂಭಣೆಯಿಂದ ಒಂದು ಇದನ್ನು ಪೂಜಾ ಕಾರ್ಯಗಳನ್ನು ಮಾಡಿ ನೆರವೇರಿಸ್ಕೊಂಡು. ದೀಪಾವಳಿ ಸಮಯದಲ್ಲಿ ಈ ಸಾರಿ ಮೊದಲನೇ ಸಾರಿ ನಾವು ಅದು ಲಕ್ಷ ದೀಪೋತ್ಸವ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಭಾಳ ಸಂತೋಷ ಆಯಿತು. ಅವತ್ತಿನ ದಿವಸ ಭಾಳ ಜನ ಭಕ್ತಾದಿಗಳು
ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಬಂದರು. ಭಾಳ ಒಳ್ಳೆ ವಿಜೃಂಭಣೆಯಿಂದ ಒಳ್ಳೆ ದಸರಾದಲ್ಲಿ ಇದ್ದಂಗೆ, ದಸರಾ ಸಮಯದಲ್ಲಿ ಎಷ್ಟು ವೈಭವ ಇರ್ತದೋ ಅಷ್ಟಕ್ಕಿಂತ ಹೆಚ್ಚಿಗೆ ಒಳ್ಳೆ ಅಲಂಕೃತವಾಗಿ ಒಳ್ಳೆ ದೀಪೋತ್ಸವ ಗಾಂಭೀರ್ಯದಿಂದ ಭಾಳ ಚೆನ್ನಾಗಿ ಉತ್ಸಾಹದಿಂದ ಎಲ್ಲ ಭಕ್ತಾದಿಗಳು ಸೇರಿ ಭಾಳ ಚೆನ್ನಾಗಿ ಮಾಡಿದ್ರು. ಇಂಥವನ್ನು ತಿಂಗಳಲ್ಲಿ ಒಂದು ಸರಿ ಯಾವುದಾನ ವಿಶೇಷ ಕಾರ್ಯಕ್ರಮಗಳನ್ನು ಇಟ್ಕೊಬೇಕು ಅಂದರೆ ಅದು ಮುಂದಿನ ನಮ್ಮ ಕಾರ್ಯಕಾರಿ ಮಂಡಳಿ ಒಳಗೆ ಚರ್ಚಿಸಿ ಅದನ್ನೇನು ದೇವರು ಆ ತಾಯಿ ಮನಸ್ಸು ಕೊಡ್ತಾಳೆ ಅದನ್ನು ಪ್ರಯತ್ನ ಪಟ್ಟು ನಾವು ಮಾಡ್ಕೊಂಡು ಹೋಗ್ತೀವಿ.